ನಟ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ 1 ತಿಂಗಳಾಗಿದೆ. ಜೂನ್ 11ರಂದು ಮೈಸೂರಿನಲ್ಲಿ ಅರೆಸ್ಟ್ ಆಗಿದ್ದ ದಾಸ ದರ್ಶನ್, ನಟ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ ಬರೋಬ್ಬರಿ 1 ತಿಂಗಳಾಗಿದೆ. ಜೂನ್ 11ರಂದು ಮೈಸೂರಿನಲ್ಲಿ ದಾಸ ದರ್ಶನ್ ಅರೆಸ್ಟ್ ಆಗಿದ್ದ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದಾಸ ದರ್ಶನ್ ಇನ್ನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಕೊಲೆಯನ್ನ ಮಾಡಿದ್ರು. ಕಿಡ್ನಾಪ್ ಹಾಗೂ ಹಲ್ಲೆ ಮಾಡಿ ಕೊಲೆ ಮಾಡಲಾಗಿತ್ತು ಎಂಬ ಆರೋಪ ಕೂಡ ಇದೆ ಇವರ ಮೇಲೆ. ನಟ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ 1 ತಿಂಗಳಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಚಿತ್ರ ಹಿಂಸೆಯನ್ನ ಕೊಟ್ಟು ಹತ್ಯೆ ಮಾಡಿದ್ರು ರೇಣುಕಾಸ್ವಾಮಿಯನ್ನ. ಜೈಲಿನ ಒಂದೇ ಕೋಣೆಯಲ್ಲಿ ಮಂಕಾಗಿದ್ದಾರೆ ಈಗ ನಟ ದರ್ಶನ್. ಹೊರಗಡೆ ಐಷಾರಾಮಿ ಜೀವನ ಲೀಡ್ ಮಾಡ್ತಾ ಇದ್ರು, ಈಗ ಜೈಲಲ್ಲಿ ಒಂದೇ ಕೋಣೆಯಲ್ಲಿ ಮಂಕ ಕೂತ್ಬಿಟ್ಟಿದ್ದಾರೆ. ನಿನ್ನೆ ದರ್ಶನ್ ಭೇಟಿಗೆ ಕುಟುಂಬಸ್ಥರು ಕೂಡ ಬಂದಿದ್ರು. ದರ್ಶನ್ ಕಂಡ ತಕ್ಷಣ ಅಕ್ಕನ ಮಗ ಚಂದು ಭಾವುಕರಾಗಿದ್ದಾನೆ. ಮಗ ವಿನೀಶ್ ಜೊತೆ ಕೆಲ ಹೊತ್ತು ಕಾಲ ಕೂಡ ಕಳೆದಿದ್ದಾನೆ ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಬೇಲ್ ಬಗ್ಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಈಗ ನಟ ದರ್ಶನ್ ಅರೆಸ್ಟ್ ಆಗಿ ಇಂದಿಗೆ 1 ತಿಂಗಳಾಗ್ತಾ ಇದೆ. ನಿನ್ನೆ ಕುಟುಂಬಸ್ಥರು ಕೂಡ ಭೇಟಿ ಮಾಡಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ. ಐಷಾರಾಮಿ ಜೀವನವನ್ನು ಹೊರಗಡೆ ಲೀಡ್ ಮಾಡ್ತಾ ಇದ್ರು, ಈಗ ಹೇಗಿದ್ದಾರೆ ಜೈಲಿನಲ್ಲಿ? ಹೌದು, ದರ್ಶನ್ ಬದುಕಿಗೆ ಜೂನ್ 11 ಅಂತ ಹೇಳೋದು ಒಂದು ಕರಾಳ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದಿಲ್ಲ. ಯಾಕಂತ ಹೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ದರ್ಶನ್ ಅನ್ನ ಅರೆಸ್ಟ್ ಮಾಡ್ಕೊಂಡು ಬಂದಂತಹ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಕೂಡ ವಿಚಾರಣೆಯನ್ನು ಕೂಡ ಮುಂದುವರಿಸ್ತಾರೆ. ತದನಂತರ ಆತನನ್ನ ವಶಕ್ಕೆ ಪಡೆದು ಆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತ ಒಟ್ಟು 17 ಜನ ಆರೋಪಿಗಳನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಕೂಡ ರೇಣುಕಾಸ್ವಾಮಿಯನ್ನ ಯಾವ ರೀತಿಯಾಗಿ ಚಿತ್ರಹಿಂಸೆ ಕೊಟ್ಟು ಹತ್ಯೆಯನ್ನು ಮಾಡಿದ್ರು ಮತ್ತೆ ಮೃತದೇಹವನ್ನು ಬಿಸಾಡಿ ಒಂದು ಸಾಕ್ಷ್ಯನಾಶಕ್ಕೆ ಯಾವ ರೀತಿಯಾಗಿ ಯತ್ನ ಮಾಡಿದ್ರು ಅನ್ನುವಂತ ಕಂಪ್ಲೀಟ್ ಡೀಟೇಲ್ ಅದನ್ನ ಕೂಡ ಪೊಲೀಸರು ಈಗ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಆತನನ್ನ ವಶಕ್ಕೆ ಪಡೆದು ನಂತರ ಈಗ ಜೈಲಲ್ಲಿ ಬಿಟ್ಟಿರುವಂತದ್ದು. ಈಗ ಜೈಲಿಗೆ ಹೋಗಿ 20 ದಿನಗಳು ಕಳೆದಿದೆ ನಟ ದರ್ಶನ್ ಹೋದ ಹಿನ್ನೆಲೆಯಲ್ಲಿ ಕೂಡ ಸಾಕಷ್ಟು ಜನ ಅವರ ಕುಟುಂಬಸ್ಥರು ಕೂಡ ಅವರನ್ನ ಭೇಟಿ ಮಾಡಿದ್ದಾರೆ. ಸೊ ಸಿನಿಮಾ ರಂಗದ ಕೆಲವೊಂದಷ್ಟು ನಟ ನಟಿಯರು ಕೂಡ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಆದರೆ ಯಾರೊಟ್ಟಿಗೂ ಕೂಡ ಆತ ಮಾತಾಡೋದಕ್ಕೂ ಕೂಡ ಮುಂದಾಗಿರಲಿಲ್ಲ ಆರಂಭದಲ್ಲಿ. ತದನಂತರ ಏನು ಮಗ ಮತ್ತು ಹೆಂಡತಿಯನ್ನು ಕೂಡ ನೋಡಿದ್ದ. ತದನಂತರ ಬೇಲ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಕೂಡ ಅವರೊಟ್ಟಿಗೆ ಡಿಸ್ಕಸ್ ಮಾಡಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಆ ನಂತರ ತನ್ನ ತಾಯಿ ಮತ್ತು ತಮ್ಮನನ್ನು ನೋಡಬೇಕು ಅಂತ ಹೇಳಿ ಅಧಿಕಾರಿಗಳ ಜೊತೆ ಒಂದು ಮನವಿಯನ್ನು ಮಾಡಿಕೊಂಡ ನಂತರ 2 ದಿನಗಳ ನಂತರ ಮೀನಾ ಹಾಗೂ ದಿನಕರ್ ಇಬ್ರು ಕೂಡ ದರ್ಶನನ್ನ ಮೀಟ್ ಮಾಡಿದ್ರು. ಹಾಗೆ ಹೀಗೆ ದರ್ಶನ್ ಪ್ರತಿದಿನ ಕೂಡ ಐಷಾರಾಮಿ ಬದುಕಿಗೆ ಹೊಂದಿಕೊಂಡಿದ್ದಂತ ಅವರು ಪ್ರತಿನಿತ್ಯ ಕೂಡ ಒಂದಲ್ಲ ಒಂದು ಪಾರ್ಟಿ ಮಾಡುವಂತದ್ದು, ಸ್ನೇಹಿತರ ಜೊತೆ ಹೊರಗಡೆ ಹೋಗುವಂತದ್ದು, ಹೀಗೆ ಐಷಾರಾಮಿ ಬದುಕನ್ನ ಮಾಡ್ತಾ ಇದ್ದವರು ಏಕಾಏಕಿ ಜೈಲಿಗೆ ಹೋದ ನಂತರ ಸಾಕಷ್ಟು ಸೊರಗಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಅವು ಕೇವಲ ಪುಸ್ತಕಗಳು ಮತ್ತು ಹವ್ಯಾಸಗಳು ಏನಿತ್ತು ಅದನ್ನ ಮಾತ್ರ ಮುಂದುವರಿಸ್ತಾ ಇದ್ದಾರೆ. ಜೈಲಿನೊಂದಿಗೆ ಯಾರೊಟ್ಟಿಗೂ ಕೂಡ ಬೆರೀತಾ ಇಲ್ಲ ಅಂತ ಹೇಳಿ ಗೊತ್ತಾಗ್ತಾ ಇರುವಂತದ್ದು. ಈ ನೆಲೆಯಲ್ಲಿ ಜೈಲಿನಲ್ಲಿ ಕೊಡ್ತಾ ಇದ್ದಂತ ಊಟ ಕೂಡ ಅವರ ದೇಹಕ್ಕೆ ಸರಿಯಾಗಿ ಹೊಂದ್ಕೊಳ್ತಾ ಇಲ್ಲ. ಹಾಗಾಗಿ ಅತಿಸಾರ, ಬೇದಿ ಹೀಗೆ ಒಂದು ನಿರ್ಜನ ಉಂಟಾಗಿರೋದ್ರಿಂದ ಅವರ ತೂಕದಲ್ಲೂ ಕೂಡ ಅಧಿಕವಾಗಿ ಕಡಿಮೆ ಆಗಿದೆ ಅಂತ ಹೇಳಿ ಒಂದು ಮನವಿಯನ್ನು ಮಾಡಿಕೊಂಡು ಮತ್ತು ಮನೆಯ ಊಟಕ್ಕೆ ಹಾಗೂ ಬೆಡ್ಶೀಟ್ ಸೇರಿದಂತೆ ಪುಸ್ತಕಗಳು ಮತ್ತು ಹಾಸಿಗೆ ದಿಂಬುಗಳನ್ನು ಕೂಡ ಒದಗಿಸಬೇಕು ಅಂತ ಹೇಳಿ ಅವರ ಪರ ವಕೀಲರು ಕೂಡ ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಸೊ ಈಗ ಅರ್ಜಿಯನ್ನು ಕೂಡ 18ನೇ ತಾರೀಕಿಗೆ ಮುಂದೂಡಿರುವಂತದ್ದು. ಈಗ ನಿನ್ನೆ ಕೂಡ ಅವರ ಒಂದು ಕುಟುಂಬಸ್ಥರು ಕೂಡ ಭೇಟಿಯನ್ನು ಮಾಡಿ ಅವರ ಜೊತೆಗೆ ಮಾತುಕತೆ ಆಡಿರುವಂತದ್ದು. ಪತ್ನಿ ವಿಜಯಲಕ್ಷ್ಮಿ ಜೊತೆಗೂ ಕೂಡ ಬೇಲ್ಗೆ ಸಂಬಂಧಪಟ್ಟಂತ ಒಂದಷ್ಟು ವಿಷಯಗಳು ಚರ್ಚೆ ಆಗಿರುವಂತದ್ದು. ಪ್ರಕರಣದಲ್ಲಿ ತನ್ನ ಪಾತ್ರ ಏನಿದೆ ಅನ್ನೋದು ಕೂಡ ತನ್ನ ಪತ್ನಿ ಜೊತೆ ಹಂಚಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆದರೆ ಇದುವರೆಗೂ ಕೂಡ ಪೊಲೀಸರು ಕೂಡ ಯಾವುದೇ ರೀತಿಯಾದಂತಹ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿಲ್ಲ. ಅಂದ್ರೆ 90 ದಿನಗಳ ಒಳಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡ್ತಾರೆ. ತದನಂತರ ಅವರ ಪರ ವಕೀಲರು ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆಗ ಜಾಮೀನು ಸಿಗುತ್ತಾ ಇಲ್ಲ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಒಂದು ಸೆಲೆಬ್ರಿಟಿ ಈ ರೀತಿಯಾದಂತಹ ಕೃತ್ಯದಲ್ಲಿ ಭಾಗಿಯಾಗಿರೋದು, ಒಂದು ವೇಳೆ ಏನಾದರೂ ಬೇಗ ಅವರಿಗೆ ಬೇಲನ್ನು ಸಿಕ್ಕಿದ್ರೆ ದುಡ್ಡಿರೋರು ಯಾರು ಬೇಕಾದ್ರೂ ಇಂತಹ ಕೃತ್ಯಗಳನ್ನು ಮಾಡದಂತ ಸಂದರ್ಭದಲ್ಲಿ ಹೊರಗಡೆ ಬರಬಹುದು ಅನ್ನುವಂತಹ ಸಂದೇಶಗಳು ಕೂಡ ರವಾನೆ ಆಗುವ ಸಾಧ್ಯತೆ ಇರೋದ್ರಿಂದ ಸೊ ಬೇಲನ್ನು ಕೂಡ ತಡೆ ಹಿಡಿಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಸದ್ಯಕ್ಕೆ ಈಗ ದರ್ಶನ್ಗೆ ಪರಪ್ಪನಗರ ಜೈಲಿನಲ್ಲಿರುವಂತಹ ಊಟವೇ ಮತ್ತು ಅಲ್ಲಿನ ಕೋಣೆಗಳೇ ಅವ್ರಿಗೆ ಸಂಗಾತಿಯಾಗಿರುವಂತದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.